ಕೊಲ್ಲಿ ದೇಶದಲ್ಲಿ ಯುದ್ಧ ನಡೀತಾ ಇದ್ದು ದುಬೈನಲ್ಲಿ ಕನ್ನಡಿಗರು ಸಿಲುಕಿಕೊಂಡಿದ್ದಾರೆ. ದುಬೈನಲ್ಲಿ ಬಳ್ಳಾರಿ ಪ್ರವಾಸಿಗರು ಸಿಲುಕಿಕೊಂಡಿರೋದು ನಮ್ಮ ದೇಶಕ್ಕೆ ವಾಪಸ್ ಬರಲಾಗದೆ ಈ ಹಂತದಲ್ಲಿ ಅವರಿಗೆ ಧೈರ್ಯವನ್ನು ತುಂಬಲಾಗಿದೆ. ಬಳ್ಳಾರಿ ಗ್ರಾಮಾಂತರ ಶಾಸಕ ಬಿ ನಾಗೇಂದ್ರ ದುಬೈನಲ್ಲಿ ಸಿಲುಕಿಕೊಂಡಿರುವಂತಹ ಬಳ್ಳಾರಿಯ ಜನತೆಗೆ ಧೈರ್ಯ ತುಂಬುವಂತ ಕೆಲಸವನ್ನು ಮಾಡಿದ್ದಾರೆ. ಹಣದ ಅಗತ್ಯ ಇತ್ತು ಅಂತ ಹೇಳಿದ್ರೆ ಅದನ್ನು ಕಳಿಸ್ಕೊಡ್ತೀನಿ ಅಂತ ಕೂಡ ಶಾಸಕರು ತಿಳಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಹೊರಬರದಂತೆ ಏರ್ಪೋರ್ಟ್ನಿಂದ ಹೊರಗೆ ಬರದಂತೆ ಕ್ಷೇಮವಾಗಿ ಒಂದೇ ಕಡೆ ಎಲ್ಲರೂ ಒಟ್ಟಾಗಿರಿ ಅನ್ನುವಂಥ ಸಲಹೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಿಎಂ ಜೊತೆ ಮಾತಾಡಿ ಬಳ್ಳಾರಿ ಜನರ ಬಗ್ಗೆ ಮಾಹಿತಿಯನ್ನ ಕೂಡ ತಿಳಿಸಿದ್ದಾರೆ ಶಾಸಕರು ಅಂತ ಗೊತ್ತಾಗ್ತಾ ಇದೆ. ಬಿ ನಾಗೇಂದ್ರ ಅವರ ಬಳಿ ಮುಖ್ಯಮಂತ್ರಿಗಳು ಕೂಡ ಕನ್ನಡಿಗರು ದುಬೈ ಏರ್ಪೋರ್ಟ್ನಲ್ಲಿ ಸಿಲುಕೊಂಡಿದ್ದಾರೆ ಅವ್ರ ಕುರಿತಾಗಿ ಮಾಹಿತಿ ಪಡ್ಕೊಂಡಿದ್ದು ದುಬೈನಲ್ಲಿರೋ ಭಾರತ ರಾಯಭಾರಿ ಜೊತೆಗೆ ಇವರನ್ನ ಕನೆಕ್ಟ್ ಮಾಡಿಸಿ ಮಾತುಕತೆ ನಡೆಸುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ MLA ಸಾಹೇಬರಿಗೆ, ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರಿಗೂ ಮತ್ತು ನಮ್ಮ ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂಥ ನಾಗೇಂದ್ರ ಅಣ್ಣನವರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ನಾವು ಟ್ರಿಪ್ ಅಂತೇಳಿ ಬಂದಿದ್ದೀವಿ, ದುಬೈಗೆ ಬಂದಿದ್ದೀವಿ. ಇವತ್ತಿನ ದಿವಸ ನಮ್ದು ಸಾಯಂಕಾಲ ಸಂಜೆ ಫ್ಲೈಟ್ ಇತ್ತು 9 ಗಂಟೆಗೆ. ಅದು ನಾವು ಮಧ್ಯಾಹ್ನ 3 ಗಂಟೆಗೆ. ನಾಗೇಂದ್ರ ಸಾಹೇಬರಿಗೆ ನಮಸ್ಕಾರ ಮತ್ತು ನಾರಾ ಭರತ್ ರೆಡ್ಡಿಗೆ ನಮಸ್ಕಾರಗಳು. ಈಗ ನಮ್ಮ ಅವ್ಯವಸ್ಥೆ ಬಗ್ಗೆ ಈಗಾಗಲೇ ನಮ್ಮ ಬ್ರದರ್ ಕೋಟ್ರೆಡ್ಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ನಾವು ಇನ್ನೊಂದು ಅದಕ್ಕೆ ಆ್ಯಡ್ ಮಾಡೋದೇನು ಕೊಡ್ರಿ ಅಕ್ಕವ್ರು ಕೊಡ್ರಣ. ಅಕ್ಕವ್ರೆ ಏನು ಟೆನ್ಷನ್ ತಗೋಬೇಡ್ರೆ, ಅಕ್ಕವ್ರೆ ಎಲ್ಲ ಒಳ್ಳೇದಾಗ್ತೈತೆ ಅಕ್ಕವ್ರೆ. ನಾವೆಲ್ಲ CM ಸಾಹೇಬ್ರಿಗೆ ಮಾತಾಡಿವಿ ಆಗ್ಲೇ. ಅಕ್ಕವ್ರೆ ಹೌದಣ್ಣ MLA ಅವ್ರು ಯಾರ್ಯಾರು ಹೋಗಿದ್ರು ಗೊತ್ತಿಲ್ಲಣ್ಣ. ಅವ್ರ ಫ್ಯಾಮಿಲಿ ಹೋಗಿದಾರ ಅಂತ ಹೇಳ್ತಾ ಇದ್ದಾರೆ ನನಗೆ ಇದಣ್ಣ. ಬಟ್ ಇವ್ರ ಪಾಪ ಇವರೆಲ್ಲ ಹೋಗಿದ್ದವರು ಒಂದು 52 ಜನ ನಮ್ ಟೂರ್ಗೆ ಅಂತ ಹೇಳಿ ಹೋಗಿದಾರಣ್ಣ ನಮ್ಮವರು ಪಾಪ. ದುಬೈ ಏರ್ಪೋರ್ಟ್ನಲ್ಲಿ ಸಿಲುಕಿರುವಂತಹ ಕನ್ನಡಿಗರು ಪಂಪನಗೌಡ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಅಲ್ಲಿನ ಪರಿಸ್ಥಿತಿ ಅವ್ರನ್ನ ಮತ್ತೆ ಕನೆಕ್ಟ್ ಮಾಡುವಂತ ಪ್ರಯತ್ನವನ್ನು ಮಾಡೋಣ. ಸದ್ಯ ದುಬೈನಲ್ಲಿ ಕನ್ನಡಿಗರು ಒಂದಷ್ಟು ಜನ ಸಿಲುಕೊಂಡಿದ್ದಾರೆ, ಆಲ್ಮೋಸ್ಟ್ 54 ಜನ ಅನ್ನುವಂಥ ಮಾಹಿತಿ. ಅದರಲ್ಲಿ ಪ್ರಮುಖವಾಗಿ ಬಳ್ಳಾರಿಯಿಂದ ಒಂದಷ್ಟು ಜನ ಪ್ರವಾಸಕ್ಕೆ ಅಂತ ಹೇಳಿ ದುಬೈಗೆ ಹೋಗಿದ್ರು. ಅವರಿಗೆ ಇನ್ಫ್ಯಾಕ್ಟ್ ನಿನ್ನೆನೆ ರಿಟರ್ನ್ ಫ್ಲೈಟ್ ಇತ್ತು. ಬಟ್ ಆ ಹಂತದಲ್ಲೇ ಯುದ್ಧ ಆರಂಭ ಆಗಿರುವಂಥ ಕಾರಣ ಅವರೆಲ್ಲ ಏರ್ಪೋರ್ಟ್ನಲ್ಲೇ ಇರಬೇಕಾದಂಥ ಪರಿಸ್ಥಿತಿ. ಬಟ್ ಅವರಿಗೆ ಸ್ಥಳೀಯ ಶಾಸಕರು ಬಳ್ಳಾರಿಯ ನಾರಾ ಭರತ್ ರೆಡ್ಡಿ ಅವರು ಹಾಗೆ ಬಿ ನಾಗೇಂದ್ರ ಅವರು ಬಳ್ಳಾರಿ ಗ್ರಾಮಾಂತರ MLA ಅವರು ಕರೆ ಮಾಡಿ ಮಾತನಾಡಿ ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಏರ್ಪೋರ್ಟ್ನಲ್ಲೇ ಉಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಬೇಕಾಗಿರುವಂಥ ಬೇಸಿಕ್ ನೀಡ್ಸು ಅಂದರೆ ಫುಡ್ ಆ್ಯಂಡ್ ರೆಸಿಡೆನ್ಸ್ ಎಲ್ಲೂ ಹೊರಗಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ಏರ್ಪೋರ್ಟ್ನಲ್ಲೇ ಇರಬೇಕು. ಆ್ಯಂಡ್ ಅಲ್ಲಿ ಆಹಾರವನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಇವ್ರ ಹತ್ರ ಹಣ ಇದೆಯೋ ಇಲ್ವೋ, ಆ ಕರೆನ್ಸಿ ಇದೆಲ್ಲವೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ನಿಮಗೆ ಬೇಕು ಅಂತ ಹೇಳಿದ್ರೆ ಅಗತ್ಯ ಇರುವಷ್ಟು ಹಣವನ್ನು ಕೂಡ ನಾವು ಕಳಿಸ್ಕೊಡ್ತೀವಿ ಅನ್ನುವಂಥ ಧೈರ್ಯವನ್ನು ಸದ್ಯ ತುಂಬಲಾಗಿದೆ ಬಳ್ಳಾರಿ ಗ್ರಾಮಾಂತರ ಶಾಸಕ ಬಿ ನಾಗೇಂದ್ರ ಅವರಿಂದ. ಆದಷ್ಟು ಬೇಗ ವಾಪಸ್ ತಾಯ್ನಾಡಿಗೆ ಪ್ರವಾಸಕ್ಕೆ ಅಂತ ತೆರಳಿರುವ ಅವರೆಲ್ಲರೂ ಬರಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಕೂಡ ಹೌದು. ಆ್ಯಂಡ್ ಇದಕ್ಕೋಸ್ಕರ ಒಂದು ಹೆಲ್ಪ್ಲೈನ್ ತೆರೆಯೋದಕ್ಕೆ ಕೂಡ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ದುಬೈನ ಏರ್ಪೋರ್ಟ್ನಲ್ಲೇ ಸಿಲುಕೊಂಡಿರುವಂಥ ಕನ್ನಡಿಗ ಪಂಪನಗೌಡ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್, ಫಸ್ಟ್ ಆಫ್ ಆಲ್ ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ನೀವೆಲ್ಲರೂ ಹೇಗಿದ್ದೀರಾ? ಮೇಡಮ್, ಈಗ ನವಕೋಟಿ ರೀತಿ ಅಂತ ನಾನು ಮಾತಾಡ್ತಾ ಇರೋದು. ಹಲೋ ವಿಡಿಯೋ ಬರ್ತಾ ಇಲ್ಲ ಮೇಡಮ್. ಕೋಟಿ ರೀತಿ ಅಂತ ನಾನು ಮಾತಾಡ್ತಾ ಇರೋದು. ಹಾ, ಹೇಳಿ. ಎಲ್ಲ ಫುಲ್ ಬಂದಾಗಿದೆ ಮೇಡಮ್. ಹಲೋ, ಕೇಳ್ತಾ ಇದೆ ಮೇಡಮ್? ಕೇಳಿಸ್ತಾ ಇದೆ, ಹೇಳಿ ಸರ್. ಮೇಡಮ್, ಇಲ್ಲೆಲ್ಲ ಫುಲ್ ಬಂದಾಗಿದೆ. ರೋಡ್ ಗೀಡ್ಸು ಎಲ್ಲ ಖಾಲಿ ಇದೆ. ನಾವೆಲ್ಲ ಹೊರಗಡೆ ಇದ್ದೀವಿ, ಲಾಡ್ಜ್ ನಲ್ಲಿ ಸೇಫ್ ಆಗಿದ್ದೀವಿ ಸದ್ಯಕ್ಕೆ. ಹಲೋ, ಎಷ್ಟು ಜನ ಇರೋದು ನೀವಲ್ಲಿ ಸರ್ ಈಗ? ಸರ್ ಮೇಡಮ್, ನಾವು ಬಳ್ಳಾರಿಯಿಂದ ಟೋಟಲ್ ಆಗಿ ಒಂದು ಬಸ್ 52 ಮೆಂಬರ್ಸ್ ಬಂದಿದ್ವಿ. ಎಲ್ಲ ಅಂದ್ರೆ ಬಳ್ಳಾರಿ ಅವರು ಒಂದು 40 ಮೆಂಬರ್ಸ್ ಇದ್ದಾರೆ. ಬೆಂಗಳೂರು, ಚಿತ್ರದುರ್ಗದವರು, ಬೆಂಗಳೂರು. ಓಕೆ,
ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಎನಿವೇಸ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಒಟ್ಟಾರೆ ಅವರೆಲ್ಲರೂ ಕೂಡ ಈಗ ಸೇಫ್ ಆಗಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಅಗತ್ಯ ವ್ಯವಸ್ಥೆಗಳು ಅವ್ರಿಗೆ ಆದಷ್ಟು ಬೇಗ ಆಗಿ ತಾಯ್ನಾಡಿ ವಾಪಸ್ ಬರಲಿ ಅನ್ನೋದೇ ನಮ್ಮ ಆಶಯ.